ಸುಖೀ ಭವ. ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹಾಗೆ ನಮ್ಮ ಅನ್ನದಾತ ಸುಖೀಭವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು APMC ಮಾರ್ಕೆಟ್ನ ಈರುಳ್ಳಿ ದನಗಳು ಏನಾಯಿತು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸ್ರಿ, ನಾವು ಗ್ರೂಪ್ನ ಲಿಂಕ್ನ ಕಳಿಸ್ತೀವಿ, ನೀವು ಜಾಯ್ನ್ ಆಗ್ಬೋದು. ನಾವು ಪ್ರತಿನಿತ್ಯ ಹಾಕುವಂಥ ವಿಡಿಯೋಗಳು ನಿಮಗೆ ಬೇಗನೆ ಸಿಗ್ತವೆ. ಹಾಗೆ ಈರುಳ್ಳಿ ದರಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ NRI ಏಜೆನ್ಸಿ ಅವ್ರದ್ದು ಲೋಕೇಶ್ ಜಿ ಅವ್ರದ್ದು ನಂಬರ್ನ ಕೊಟ್ಟಿದ್ವಿ, ಆ ನಂಬರ್ಗೆ ನೀವು ಕರೆ ಮಾಡ್ಬೋದು. ಬನ್ನಿ ಇವತ್ತಿನ ದಿನ ಬೆಂಗಳೂರು APMC ಮಾರ್ಕೆಟ್ನ ಈರುಳ್ಳಿ ದರಗಳು ಏನಾಗಿದೆ ಅಂತ ನೋಡೋಣ. ಯಶವಂತಪುರ APMC ಯಾರ್ಡ್ಗೆ 27ನೇ ತಾರೀಕು ಶುಕ್ರವಾರ ಟೋಟಲ್ 285ಕ್ಕೂ ಹೆಚ್ಚು ಗಾಡಿಗಳು ಬಂದಿದ್ದು, ಅದರಲ್ಲಿ 57,865 ಈರುಳ್ಳಿ ಚೀಲಗಳು ಬಂದವೆ. ಇದೆಲ್ಲ 1 ಕ್ವಿಂಟಲ್ಗಿರುತ್ತೆ ಹೇಳೋ ರೇಟ್ ನಾವು ಈಗಿದ್ದು. ನಿನ್ನೆಗಿನ್ನ ಒಂದು 100 ರೂಪಾಯಿ ಹೆಚ್ಚು ಕಮ್ಮಿ ಆಗಿದೆ ರೇಟು. ಹೊಸ ಈರುಳ್ಳಿ ಏನಾಗಿದೆ ನೋಡೋಣ ಬನ್ನಿ ರೇಟು. ನಿಪ್ಪಾಣಿ 1 ಲಾಟ್ ಬಂದ್ಬಿಟ್ಟು 1,400 ರೂಪಾಯಿಂದ 1,500 ರೂಪಾಯಿವರೆಗೂ ಆಯಿತು. ಇದು ಮಾರ್ಕೆಟಲ್ಲಿ 1 ಲಾಟ್ ಮಾತ್ರ ಒಂದು ಈ ರೇಟ್ ಆಗಿರುತ್ತೆ. ಅದೇ ರೀತಿ ಅಹಿಲಾನಗರ ಮತ್ತು ಸೊಲ್ಲಾಪುರ 600 ರೂಪಾಯಿಂದ 1,300 ರೂಪಾಯಿವರೆಗೂ ಆಯಿತು, ಸೇಮ್ ರೇಟ್ ಆಗಿದೆ. ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಕ್ಕಲ್ ಫಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು 1,200 ರೂಪಾಯಿಂದ 1,300 ರೂಪಾಯಿವರೆಗೂ ಆಗಿದೆ. ಅದೇ ರೀತಿ ಮೀಡಿಯಮ್ ಸೆಕೆಂಡ್ ಕ್ವಾಲಿಟಿ ಬಂದ್ಬಿಟ್ಟು 1,000 ರೂಪಾಯಿಂದ 1,100 ರೂಪಾಯಿವರೆಗೂ ಆಗಿದೆ ರೇಟ್ ಇದು. ಗೋಲ್ಡ ಥರ್ಡ್ ಕ್ವಾಲಿಟಿ ಬಂದ್ಬಿಟ್ಟು 500 ರೂಪಾಯಿಂದ 800 ರೂಪಾಯಿವರೆಗೂ ಆಗಿದೆ ರೇಟು. ಗೋಲ್ಡ್ ಫೋರ್ತ್ ಕ್ವಾಲಿಟಿ ಬಂದ್ಬಿಟ್ಟು 200 ರೂಪಾಯಿಂದ 400 ರೂಪಾಯಿವರೆಗೂ ಆಗಿದೆ. ಅದೇ ರೀತಿ ಜಾಡ್ ಬಂದ್ಬಿಟ್ಟು 200 ರೂಪಾಯಿಂದ 700 ರೂಪಾಯಿವರೆಗೂ ಆಗಿದೆ ರೇಟ್ ಇದು. ಬಿಜಾಪುರ ಲೋಕಲ್ ಬಂದ್ಬಿಟ್ಟು 600 ರೂಪಾಯಿಂದ 1,200 ರೂಪಾಯಿವರೆಗೂ ಆಗಿದೆ ರೇಟ್ ಇದು. ಇದಿಷ್ಟು ಇವತ್ತಿನ ಬೆಂಗಳೂರು APMC ಮಾರ್ಕೆಟ್ನ ಈರುಳ್ಳಿ ಬೆಲೆಗಳಾಗಿರ್ತವೆ. ನಿಮ್ಮ ಕಡೆ ಈರುಳ್ಳಿ ಬೆಲೆ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ರೈತರು ನೋಡ್ತಾ ಇರ್ತಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ನಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಅನ್ನದಾತ ಸುಖೀ ಭವ.